ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ಮನೆ ದೇವರು ಬಗ್ಗೆ ಕೆಲವೊಂದು ಪ್ರಮುಖವಾದ ಸಂಗತಿಗಳನ್ನ ನಾನು ತಿಳಿಸ್ಕೊಡ್ತೀನಿ. ಎಷ್ಟೊಂದು ಜನ ನಮಗೆ ಕರೆ ಮಾಡಿ ನಮ್ಮ ಡೇಟ್ ಆಫ್ ಬರ್ತ್ ನೋಡಿ, ನಮ್ದೀಗ ದಶಾಭುಕ್ತಿ ಏನು ನಡೀತಾ ಇದೆ ಅಂತ ಸುಮಾರು ಜನ ಕೇಳ್ತಾರೆ. ಮತ್ತು ಎಷ್ಟೊಂದು ಜನ ಅವರೇ ಹೇಳ್ತಾರೆ, ನಮಗೀಗ ಬ್ಯಾಡ್ ಟೈಮ್ ನಡೀತಾ ಇದೆ, ಸಮಯನೇ ಸರಿ ಇಲ್ಲ, ಕೆಟ್ಟ ಸಮಯ ನಡೀತಾ ಇದೆ, ಸ್ವಲ್ಪ ಚೆಕ್ ಮಾಡಿ, ನಾನು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಕೊಡ್ತೀನಿ, ಚೆಕ್ ಮಾಡಿ ಅಂತ ಎಷ್ಟೊಂದು ಜನ ಕೇಳ್ತಾರೆ. ನಾವು ಡೇ ಟು ಟೈಮಿಂಗ್ಸ್ ಪ್ಲೇಸ್ ಎಲ್ಲ ತಗೊಂಡು ಅವ್ರದ್ದು ದಶಾಭುಕ್ತಿ ಅಂತೆಲ್ಲ ಚೆಕ್ ಮಾಡಬೇಕಾದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ಆದ್ರೂ ಕೆಲವೊಂದು ಅವರು ವಿಪರೀತ ಸಮಸ್ಯೆ ಹೇಳ್ತಿರ್ತಾರೆ. ನಮ್ಮ ಮನೇಲಿ ಯಾವಾಗಲೂ ಜಗಳ, ಆಫೀಸಲ್ಲಿ ಕಿರಿಕಿರಿ, ಬಿಸ್ನೆಸ್ಸು ಲಾಸು, ಏನಾದರೂ ಒಂದು ಸಮಸ್ಯೆ, ಮಕ್ಕಳು ಓದ್ತಿರಲ್ಲ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ, ಇನ್ನೊಂದು ಪ್ರಮುಖವಾದಂಥದ್ದು, ಎಷ್ಟೊಂದು ಜನ ಮನೆ ದೇವರು ಯಾವುದು ಅನ್ನೋದೇ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಮಕ್ಕಳು ಚಿಕ್ಕವರು ಅಂತ ಹೇಳಿ 30 ವರ್ಷ, 35, 40 ವರ್ಷ ಆದ್ರೂ ಎಷ್ಟೊಂದು ತಂದೆ ತಾಯಿಯಂದಿರು ಮಕ್ಕಳಿಗೆ ನಮ್ಮ ಮನೆಯ ದೇವರು ಯಾವುದು ಅಂತ ತಿಳಿಸ್ಕೊಟ್ಟಿರಲ್ಲ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಮನೆಯ ಗಂಡು ಮನೆ ದೇವರು ಯಾವುದು, ನಮ್ಮ ಮನೆಯ ಹೆಣ್ಣು ಮನೆ ದೇವರು ಯಾವುದು, ಮತ್ತು ಗ್ರಾಮ ದೇವತೆ ಯಾರು, ಮತ್ತು ನಾಡ ದೇವತೆ ಯಾರು. ಆಮೇಲೆ ಎಷ್ಟೊಂದು ಜನ ಮಕ್ಕಳು ಗಣಪತಿ ಇಷ್ಟಪಡ್ತಿರ್ತಾರೆ, ಕುಕ್ಕೆ ಸುಬ್ರಹ್ಮಣ್ಯ ಇಷ್ಟಪಡ್ತಿರ್ತಾರೆ. ನಿಮ್ಗೆ ಇಷ್ಟವಾದ ದೇವ್ರು ಯಾವುದು ಅಂತ ಎಷ್ಟೊಂದು ಜನ ಕೇಳೇ ಇರಲ್ಲ. ಇದು ಪ್ರತಿ ವರ್ಷನೂ ನಾವು ನಮ್ಮ ಕುಲದೇವರು ಮನೆ ದೇವರಿಗೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ಇದನ್ನ ಪ್ರತಿ ವರ್ಷನೂ ನಾವು ರೂಢಿಸ್ಕೊತಾ ಬಂದರೆ ನಮ್ಗೆ ಯಾವುದೇ ರೀತಿಯ ಮನೆಗಳಲ್ಲಿ ಕಲಹ ಆಗಲಿ, ಜಗಳ ಆಗಲಿ, ಮತ್ತು ಉದ್ಯೋಗದಲ್ಲಿ ಯಾವುದೇ ರೀತಿ ಸಮಸ್ಯೆ, ಮತ್ತು ಮಕ್ಕಳು ಓದುವಿನಲ್ಲಿ ಅಭಿವೃದ್ಧಿ ಆಗುವಂಥದ್ದು ಯಾವುದೇ ರೀತಿ ಸಮಸ್ಯೆ ಇರಲ್ಲ. ನಾವೆಲ್ಲ ಏನು ಮಾಡ್ತೀವಿ, ಬರೀ ನಮ್ಮ ಜಾತಕ ವಿಶ್ಲೇಷಣೆ ಮಾತ್ರ ಕೇಳ್ತಿರ್ತೀವಿ. ಈಗ ಏನು ನಡೀತಾ ಇದೆ, ಈಗ ದೋಷಗಳು ನಡೀತಾ ಇದೆಯಾ, ಕುಜ ದೋಷ ಇದೆಯಾ, ರಾಹು ದೋಷ ಇದೆಯಾ, ಸಾಡೆ ಸಾತಿ ನಡೀತಾ ಇದೆ ಅಂತ ಎಷ್ಟೊಂದು ಜನ ಕೇಳ್ತಾರೆ. ನಿಮ್ಮ ಕುಲದೇವರಿಗೆ ಪೂಜೆ ಮಾಡಿದ್ದೀರಾ ಅಂತ ಯಾರೂ ಕೇಳಲ್ಲ. ಫಸ್ಟ್ ನೀವು ಚೆಕ್ ಮಾಡ್ಕೋಬೇಕಾಗಿರುವಂಥದ್ದು, ನಿಮ್ಮ ಕುಲದೇವರಿಗೆ ನೀವು ಪೂಜೆ ಸಲ್ಲಿಸ್ತಾ ಇದ್ದೀರ ಪ್ರತಿ ವರ್ಷ, ಅಟ್ಲೀಸ್ಟ್ 6 ತಿಂಗಳಿಗೊಮ್ಮೆ ಆದರೂ ಹೋಗಿ ಬರ್ತಾ ಇದ್ದೀರಾ ದೇವಸ್ಥಾನಕ್ಕೆ, ತಿಳಿಸಿದ್ದೀರಾ ನಿಮ್ಮ ಮಕ್ಕಳಿಗೆ ಯಾವ ದೇವರು ಅನ್ನೋದು. ಎಷ್ಟೊಂದು ಜನ ಇದರಿಂದನೇ ಸಮಸ್ಯೆ ಆಗಿರ್ತಾರೆ. ಏನಾಗಿರುತ್ತೆ ಅಂದರೆ, ಯಾವುದೋ ಒಂದು ಹರಕೆ ಕಟ್ಕೊಂಡಿರ್ತೀರ, ಅದು ಎಷ್ಟೋ ವರ್ಷಗಳಾಗಿ ಮರ್ತೋಗಿರ್ತೀರ. ಅವ್ರ ತಂದೆ ಮರಣ ನಂತರ ಮಕ್ಕಳು ಅದನ್ನು ಯಾವುದೇ ರೀತಿ ನೆರವೇರಿಸಲ್ಲ, ಎಷ್ಟೋ ವರ್ಷ ಆಗಿರುತ್ತೆ, ದೇವಸ್ಥಾನಕ್ಕೆ ಹೋಗಿರಲ್ಲ, ಯಾವ ದೇವರು ಅನ್ನೋದೇ ತಿಳುವಳಿಕೆ ಇರಲ್ಲ. ಇದರಲ್ಲಿ ಪ್ರಮುಖವಾಗಿ ಮಕ್ಕಳಿಗೆ ತಿಳುವಳಿಕೆ ಕೊಡಬೇಕು. ಪೋಷಕರು ಯಾರು ನಮ್ಮ ಮನೆ ದೇವರು, ಯಾರು ಹೆಣ್ಣು ದೇವರು ಯಾವುದು, ಏನು ಪದ್ಧತಿ ಹಿಂದೆ ನಡ್ಕೊಂಡ್ ಬಂದಿದೆ ಅನ್ನೋದು ಮಕ್ಕಳಿಗೆ ತಿಳಿಸ್ಕೊಟ್ರೆ ಅಟ್ಲೀಸ್ಟ್ ಅವ್ರ ತಲೆಯಲ್ಲಿ ಇರುತ್ತೆ. ಇದೇನಾಗಿದೆ ಅಂದರೆ, ಕ್ರಮೇಣ ಹೋಗ್ತಾ ಇನ್ನೊಂದು 50 ವರ್ಷ ಮುಂದಕ್ಕೆ ಹೋಗ್ತಿರಂಗೆ ನಮ್ಮ ಮನೆ ದೇವ್ರು ಯಾರು ಅನ್ನೋದೇ ಮರ್ತೋಗಿರ್ತಾರೆ ಎಷ್ಟೊಂದು ಜನಕ್ಕೆ. ಈಗಲೂ 20-25 ವರ್ಷಕ್ಕೆ ನಾನು ಕರೆ ಮಾಡಿದವ್ರು ನಾನು ಕೇಳ್ತೀನಿ, ನಿಮ್ಮ ಮನೆ ದೇವ್ರು ಯಾವುದು ಅಂದರೆ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ನಮ್ಮ ಜಾತಕದ ಕುಂಡ್ಲಿಗಳಲ್ಲಿ ಯಾವುದೇ ದೋಷ ಇರಲಿ, ದೋಷ ಅನ್ನೋದು ಎಲ್ಲೂ ಇಲ್ಲ. ನಾನು ಎಲ್ಲ ಎಪಿಸೋಡಲ್ಲೂ ಹೇಳ್ತಾ ಬರ್ತಾ ಇದ್ದೀನಿ, ದೋಷ ಅನ್ನೋದಿಲ್ಲ. ನಮ್ಮ ಹುಟ್ಟಿರುವಂಥ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಏನಾದರೂ ದುಸ್ಥಾನದಲ್ಲಿದ್ದರೆ ಆ ದಶಾಭುಕ್ತಿ ಬಂದಾಗ ಮಾತ್ರ ಸ್ವಲ್ಪ ಅಡಚಣೆ ಆಗುತ್ತೆ. 8ನೇ ಮನೆ, ನಿಮ್ಮ ಲಗ್ನದಿಂದ 8ನೇ ಮನೆಯ ದಶಾ ನಡೆದ್ರೆ ನಿಮ್ಗೆ ಏನಾದರೂ ಸ್ವಲ್ಪ ಬಿಸ್ನೆಸ್ಸಲ್ಲಿ ಲಾಸ್ ಆಗುವಂಥದ್ದು ಈ ರೀತಿ ಆಗುತ್ತೆ ಹೊರತು ಇಡೀ ನಿಮ್ಮ ಜಾತಕ ಯಾವುದೇ ರೀತಿ ಸಮಸ್ಯೆ ಆಗಲ್ಲ, ಎಂಟೈರ್ ಕೊಲ್ಯಾಪ್ಸ್ ಆಗಲ್ಲ ನಿಮ್ಮ ಜಾತಕ. ಆ ದಶಾ ನಡೆದಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ ಹೊರತು ಅದರಿಂದ ಇನ್ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಇನ್ನು ಮನೆ ದೇವರ ವಿಚಾರಕ್ಕೆ ಬಂದಾಗ, ನೀವು ಗಂಡು ಮತ್ತು ಹೆಣ್ಣು ದೇವರಿಗೆ ಅತಿ ಹೆಚ್ಚು ಮಂತ್ರಗಳು ಹೇಳ್ಕೊಂಡಿದ್ದೆ ಆದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲ ದೇವರು, ಮತ್ತು ಕುಟುಂಬ ಸಮೇತ ನಿಮ್ಮ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು 6 ತಿಂಗಳಿಗೊಂದ್ಸಲ, ವರ್ಷಕ್ಕೊಂದ್ಸಲ ಹೋಗಿ ಬರೋದ್ರಿಂದ ನಿಮಗೆ ಹೆಚ್ಚಿನ ಲಾಭ ಆಗುವಂಥದ್ದು. ಬರೀ ನಾವು ಜಾತಕದ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ.
ಎಷ್ಟೊಂದು ಜನ ಬರೆಯೋ ಟೈಮಿಂಗ್ಸಲ್ಲಿ ಏರುಪೇರು ಮಾಡಿರ್ತಾರೆ. 9 ಕಾಲು ಗುಟ್ಟಿರ್ತಾರೆ, ಸುಮ್ಮನೆ 9:30 ಅಂತ ಬರೆಯೋದು. ಸೊ ನಿಮ್ಮ ಜಾತಕನೇ ಎಷ್ಟೊಂದು ಸಿಗಲ್ಲ. ನೀವು ಗೋರ್ಮೆಂಟ್ ನೌಕರಿ ಬೇಕು ಅಂದರೆ ಎಕ್ಸಾಕ್ಟ್ ಟೈಮಿಂಗ್ಸ್ ನಾವು ಕೇಳ್ತೀವಿ. ಸೊ ಈ ರೀತಿ ಡಿಫ್ರೆನ್ಸ್ ಆಗೋದ್ರಿಂದ ನಿಮಗೆ ಎಕ್ಸಾಕ್ಟ್ ರಿಸಲ್ಟ್ ಸಿಗಲ್ಲ. ನಿಮಗೆ ಸೆಕೆಂಡ್ ಆಪ್ಷನ್ ಏನಪ್ಪ ಅಂದರೆ, ನಿಮ್ಗೆ ನನ್ನ ಜಾತಕ ಎಲ್ಲ ಕರೆಕ್ಟಾಗಿದೆ, ನನಗೆ ಗಜಕೇಸರಿ ಯೋಗ ಇದೆ, ಅಮಲ ಯೋಗ ಇದೆ ಅಂತ ಎಷ್ಟೊಂದು ಜನ ಹೇಳ್ತಾರೆ. ಬಟ್ ಏನಪ್ಪ ಅಂದರೆ ಆದರೂ ಸಮಸ್ಯೆಯಲ್ಲಿರ್ತಾರೆ. ಏನು ಯೋಗನ ಸರ್, ನಮಗೆಲ್ಲ ಇದೆ ಭಾಗ್ಯ, ಬಟ್ ಏನಾದರೂ ಒಂದು ಸಮಸ್ಯೆ. ಜಾತಕದಲ್ಲಿ ಎಲ್ಲ ಯೋಗನೂ ಇದೆ, ಬಟ್ ಆದರೆ ದಿನ ಜೀವನಗಳಲ್ಲಿ ಬರೀ ಸಮಸ್ಯೆ. ಗಂಡ ಹೆಂಡತಿ ಕಲಹಗಳಾಗ್ತಾ ಇರುತ್ತೆ ಮನೆಗಳಲ್ಲಿ. ಅದು ಏನೇ ಕಾಂಬಿನೇಷನ್ಸ್ ಇರ್ಬೋದು. ನೀವು ಈ ರೀತಿ ನಿಮ್ಮ ಮನೆಯ ಕುಲದೇವರು ಯಾವಾಗ ಹೋಗೋದು ಬಿಡ್ತೀರಾ, ಯಾವಾಗ ತಿಳ್ಕೊಳ್ಳಲ್ಲ, ಯಾವಾಗ ಮಕ್ಕಳಿಗೆ ಹೇಳ್ಕೊಡಲ್ಲ. ಸೊ ಇದನ್ನು ನೀವು ವಂಶ ಪರಂಪರೆ ಸಮಸ್ಯೆ ಅನುಭವಿಸ್ತಾನೆ ಹೋಗ್ತೀರಾ. ಇದು ಯಾವತ್ತು ನೀವೆಲ್ಲ ಇದನ್ನು ತಿಳ್ಕೊಂಡು ಪೂಜೆ ಪುನಸ್ಕಾರ ಪದ್ಧತಿನ ಮತ್ತೆ ನೀವು ಶುರು ಮಾಡ್ತಿರೋ, ಮತ್ತೆ ನಿಮ್ದು ಏನೇ ಸಮಸ್ಯೆ ಇದ್ರೂ ಅಭಿವೃದ್ಧಿ ಕಡೆ ಅಂತ ಹೋಗುವಂಥದ್ದು. ಜಾತಕದಲ್ಲಿ ನಾನು ಪ್ರತಿ ಸಲನೂ ಹೇಳ್ತಾ ಇರ್ತೀನಿ, ಯಾವುದೇ ಗ್ರಹ ನೀವು ಯಾವುದೇ ಮನೇಲಿ ಕೂತ್ಕೊಂಡ್ರು ಅದರಂತ ಫಲ ಕೊಡ್ತಾನೆ ಇರುತ್ತೆ. ನಿಮ್ಗೆ 8ನೇ ಮನೆ ಕೂತ್ಕೊಂಡಿದೆ ಅನ್ಕೊಳ್ಳಿ, ಅದ್ರ ಜೊತೆ ಏನಾದ್ರು 11ನೇ ಮನೆ ಆಕ್ಟಿವೇಟ್ ಆದರೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು, ಯಾವುದೋ ಪಬ್ಲಿಕ್ ದುಡ್ಡು ಬರುವಂಥದ್ದು, ಈ ರೀತಿ ಇರುತ್ತೆ. ಅದೇ 8 ಜೊತೆ 12 ಕೂತ್ಕೊಂಡ್ರೆ ನಿಮ್ಮಲ್ಲಿರುವಂಥ ಲಾಸಸ್ ಆಗುತ್ತೆ. ಸೊ ನೀವು ತಿಳ್ಕೊಬೇಕಾಗಿರುವಂಥದ್ದು ಎಲ್ಲಿ ಕೂತಿದೆ ಗ್ರಹ ಮತ್ತು ಏನು ಲಾಸ್ ಆಗ್ತಾ ಇದೆ. ಯಾರು ನಮ್ಮ ಮನೆಯ ದೇವರುಗಳಿಗೆ ಪೂಜೆ ಪುನಸ್ಕಾರ ಮಾಡಲ್ಲ, ಮತ್ತು ಬುಟ್ಟೆ ಬಿಟ್ಟಿರ್ತಾರೆ, ಮತ್ತು ಮಕ್ಕಳಿಗೆ ಹೇಳ್ಕೊಳ್ದೆ ಈ ರೀತಿ ಹಿಂಗೇ ಕಾಲ ಕಳೆದಿರ್ತಾರೆ, 25 ವರ್ಷ 30 ವರ್ಷ ಹೋಗ್ದೇನೆ ಇರುವಂಥದ್ದು, ಅವರು ಕಾಲಕ್ರಮೇಣ ಈ ಸಮಸ್ಯೆಗೆ ತುತ್ತಾಗಿ ಆಗಿರ್ತಾರೆ. ಆರೋಗ್ಯದಲ್ಲಿ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ಫೈನಾನ್ಸ್ ಸಮಸ್ಯೆ, ಹಣದಲ್ಲಿ ಕೊರತೆ, ಯಾವಾಗ್ಲೂ ಈ ರೀತಿ ಸಮಸ್ಯೆ ಅನುಭವಿಸ್ತಾನೆ ಇರ್ತಾರೆ. ನೀವು ಇವತ್ತು ತಿಳ್ಕೊಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ನಿಮ್ಮ ಮನೆಯ ಗಂಡು ಹೆಣ್ಣು ದೇವರು ಯಾವುದು, ನಿಮ್ಮ ಗ್ರಾಮ ದೇವರು ಯಾವುದು, ಮತ್ತು ನಿಮ್ಗೆ ಇಷ್ಟವಾದ ದೇವರು ಯಾವುದನ್ನು ನಿಮಗೆ ಗೊತ್ತಿರಲ್ಲ, ಅದನ್ನು ತಿಳ್ಕೊಳ್ಳಿ. ಯಾವ ದೇವ್ರನ್ನಾದ್ರೂ ನೀವು ಇಷ್ಟಪಟ್ಟು ಪೂಜೆ ಮಾಡಿ, ಅದರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಬಟ್ ನೀವು ತಿಳ್ಕೊಬೇಕಾಗಿರುವಂಥದ್ದು ಈ ರೀತಿ ಮನೆ ದೇವರು, ಗಂಡು ಹೆಣ್ಣು, ಮತ್ತು ನಾಡ ದೇವರು, ಗ್ರಾಮ ದೇವರು, ಇದನ್ನೆಲ್ಲ ತಿಳ್ಕೊಂಡು ನೀವು ಆಚರಣೆ ಮಾಡಿದ್ದೇ ಆಗಲಿ, ನಿಮ್ಮಲ್ಲಿರುವಂಥ ನಿಮ್ಮ ಮನೆಯ ಸದಸ್ಯರಿಗಿರುವಂಥ ಯಾವುದೇ ರೀತಿ ಸಮಸ್ಯೆ ಎಲ್ಲ ಕಾಲಕ್ರಮೇಣ ಕಮ್ಮಿ ಆಗ್ತಾನೆ ಬರುತ್ತದು. ಮತ್ತು ನೀವು ಅಭಿವೃದ್ಧಿಗೆ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಹೋಗ್ತೀರಾ. ನಿಮ್ಮ ಜಾತಕದಲ್ಲಿ ಎಷ್ಟೇ ನೆಗೆಟಿವ್ ಆಗಿರಲಿ ಕಾಂಬಿನೇಷನ್, ನೀವು ಈ ರೀತಿ ಮಾಡಿದ್ದೇ ಆಗಲಿ, ದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಈ ವಾಸುದೇವ ಆಸ್ಟ್ರೋಗೋಲ್ಡ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ನೀವು ಯಾವುದೇ ವಿಡಿಯೋಸ್ ನೋಡಿ ಯಾವುದೇ ದೋಷ ಇರಲ್ಲ. ನಿಮ್ಗೆ ತಿಳ್ಕೋಬೇಕಾಗಿರುವಂಥ ವಿಚಾರ ಎಷ್ಟು ಬೇಕು ಅಷ್ಟೇ ಹೇಳಿರ್ತೀನಿ. ಯಾವುದೇ ದೋಷಕ್ಕೆ ಸಂಬಂಧಪಟ್ಟ ವಿಚಾರನೇ ನಾನು ಹೇಳಲ್ಲ. ಯಾಕಂದರೆ ದೋಷ ಅನ್ನೋದು ಇಲ್ಲವೇ ಇಲ್ಲ. ಒಬ್ಬ ಮನುಷ್ಯನ ಜಾತಕದಲ್ಲಿ ಒಳ್ಳೆಯ ಸಮಯ ಮತ್ತು ಕೆಟ್ಟ ಸಮಯ ಅಷ್ಟೇ ಇರುತ್ತೆ. ಮತ್ತು ನಮ್ಗೆ ಇವಾಗ ಏನು ದಶ ನಡೀತಾ ಇದೆ, ಈ ದಶದಿಂದ ನಮ್ಗೇನು ಉಪಯೋಗ, ಯಾವ ಕಾಂಬಿನೇಷನ್ಸ್ ನಡೀತಾ ಇದೆ ಅನ್ನೋದು ತಿಳ್ಕೊಳ್ಳುವಂಥದ್ದು ಅಷ್ಟೇ ಜ್ಯೋತಿಷ್ಯ. ಅದು ಬಿಟ್ಟು ಇನ್ಯಾವುದೇ ರೀತಿ ದೋಷಕ್ಕೆ ಎದುರಿಸುವಂಥದ್ದು, ಅವ್ರ ಹತ್ರ ದುಡ್ಡು ಕಿತ್ಕೊಳ್ಳುವಂಥದ್ದು ಈ ವಾಸುದೇವ ಆಸ್ಟ್ರೋಗೋಲ್ಡ್ ಯೂಟ್ಯೂಬಲ್ಲಿ ನಿಮಗೆ ಸಿಗದೇ ಇಲ್ಲ. ನೀವು ಎಷ್ಟು ವೀಡಿಯೋಸ್ ಆದರೂ ನೋಡಿ, ಯಾವುದೇ ರೀತಿ ದೋಷ ಅನ್ನೋದು ಇಲ್ಲವೇ ಇಲ್ಲ. ಬರೀ ನಿಮಗೆ ಎದುರಿಸೋಕ್ಕೆ ಅಂತಲೇ ಕೆಲವೊಬ್ಬರು ಹೇಳ್ತಿರ್ತಾರೆ, ನಿಮಗೆ ಕುಜ ದೋಷ ಇದೆ, ಸಾಡೆ ಸಾತಿ ಅಂತ ಎದುರಿಸೋದಷ್ಟೇ. ನಿಮ್ಮ ಗ್ರಹಗತಿಗಳಲ್ಲೇನಾದರೂ 8ನೇ ಮನೆ 12ನೇ ಮನೆ ಬಂದರೆ ಲಾಸ್ ಆಗೇ ಆಗುತ್ತೆ ಅಂತ ನಾವು ಹೇಳ್ತೀವಿ. 6ನೇ ಮನೆ ಬಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬರುತ್ತೆ. 6, 8, 12 ಅಂತ ನೋಡ್ತೀವಿ. 7, 8, 12 ಏನಾದರೂ ಒಂದು ಸುಮ್ಮನೆ ಏನಾದರೂ ನೀವೇ ಸಿಗಾಕೊಳ್ಳುವಂಥದ್ದು, ನಿಮ್ಮ ತಪ್ಪೇ ಇರಲ್ಲ ಆದರೂ ಸಿಗಾಕೊಳ್ತೀರಾ. ಈ ರೀತಿ ಕಾಂಬಿನೇಷನ್ಸ್ ನಾವು ನೋಡಿ ಹೇಳುವಂಥದ್ದು. ಇದು ದೋಷಕ್ಕೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೆ ಕಷ್ಟ ಬಂದೇ ಬರುತ್ತೆ. ಅವನ ಜೀವನದಲ್ಲಿ ಹುಟ್ಟಿಂದ ಸಾವುವರೆಗೂ ಏನಾದರೂ ಒಂದು ಕಷ್ಟ ಬರುತ್ತೆ.
ಅದಕ್ಕೆಲ್ಲ ಯಾವುದೇ ರೀತಿ ದೋಷಗಳಲ್ಲ ಸಮಸ್ಯೆ. ಆ ಕಾಂಬಿನೇಷನ್ಸ್ ಬಂದಾಗ ಆ ರೀತಿ ಸಮಸ್ಯೆ ಇರುತ್ತೆ. ಬಟ್ ಮುಕ್ತಿ ಯಾವಾಗ ಅದು? ಆ ಸಮಸ್ಯೆ ಇರುತ್ತಾ ಒಂದು 50 ವರ್ಷ? ಖಂಡಿತ ಇಲ್ಲ. ನಿಮಗೆ ಒಳ್ಳೇದು ಬಂದ್ರೂ ಸ್ವಲ್ಪ ದಿವಸಗಳು ಮಾತ್ರ, ಕೆಟ್ಟದ್ದು ಬಂದ್ರೂ ಸ್ವಲ್ಪ ದಿವಸಗಳು ಮಾತ್ರನೇ ಇರೋವಂಥದ್ದು ಜಾತಕದಲ್ಲಿ. ಬಟ್ ನಾವು ತಿಳ್ಕೊಬೇಕಾಗಿರುವಂಥದ್ದು ಒಳ್ಳೆಯ ಸಮಯ ಯಾವಾಗ, ಕೆಟ್ಟ ಸಮಯ ಯಾವಾಗ ಅಷ್ಟೇ ನಾನು ನಿಮಗೆ ತಿಳಿಸುವಂಥದ್ದು. ಯಾವುದೇ ರೀತಿ ದೋಷ ನಾನು ಹೇಳೋದೇ ಇಲ್ಲ. ಇಷ್ಟು ಇವತ್ತಿನ ವಿಚಾರ. ನೀವೇನಾದರೂ ಮರ್ತಿದ್ರೆ ನಿಮ್ಮ ಮನೆಯ ದೇವರು, ಕುಲದೇವರು ಮತ್ತು ಹೆಣ್ಣು ಗಂಡು ದೇವರುಗಳು ಮತ್ತು ಗ್ರಾಮ ದೇವರುಗಳಿಗೆ ನೀವು ಪೂಜೆ ಸಲ್ಲಿಸಿದ್ದೆ ಆದರೆ ನೀವು ಖಂಡಿತ ಏನೇ ಕಷ್ಟದಲ್ಲಿದ್ರೂ ಈಚೆ ಬರೋದಂತೂ ನಿಶ್ಚಿತ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.